ಏಪ್ರಿಲ್ 26ರಂದು ನಡೆಯುವ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿ ಮಾಜಿ ಸೈನಿಕ ಜೆಡಿ ಬಸವರಾಜ್ ಅವರು ಮೆರವಣಿಗೆ ಮೂಲಕ ಬಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷ ಶಿವಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ದೇಶದ ನಾನಾ ಗಡಿ ಭಾಗಗಳಲ್ಲಿ ಸೇವೆ ಮಾಡಿದ ಒಬ್ಬ ಸೈನಿಕ ಜೆಡಿ ಬಸವರಾಜ್ ಅವರು ಹಾಸನ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಲಾಗಿದ್ದು, ದೇಶದಲ್ಲಿ ಯುದ್ಧ, ಪ್ರವಾಹ, ಭೂಕಂಪನ ಸೇರಿದಂತೆ ಯಾವುದೇ ಸಮಸ್ಯೆ ಬಂದರೂ ಸೈನಿಕನ ಅವಶ್ಯಕತೆ ಇರುತ್ತದೆ. ಆದರೆ ರಾಜಕೀಯ ಸ್ಥಾನಮಾನಗಳ ವಿಚಾರ ಬಂದರೆ ನಮ್ಮ ಸೈನಿಕ ಬೇಡವೇ. ಸಂವಿಧಾನಬದ್ಧವಾಗಿ ರಾಜ್ಯಕ್ಕೆ ಎಲ್ಲ ಸ್ಥಾನಮಾನಗಳಿರಬೇಕು ಎಂದು ಸಂವಿಧಾನವೇ ಹೇಳುತ್ತದೆ. ಈಗ ಸಮಾನತೆ ಇಲ್ಲದೆ ರಾಜಕೀಯ ಪಕ್ಷಗಳು ಸೈನಿಕರಿಗೆ ಯಾರು ಟಿಕೆಟ್ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಎಂಬುದು ದೇಶದಲ್ಲಿ ತುಂಬಿ ತುಳುಕುತ್ತಿದೆ. ಇಂಥದಂತಹ ಕಡಿವಾಣ ಹಾಕಲು ಮತ್ತು ಉತ್ತಮ ಆಡಳಿತಕ್ಕೆ ಸೈನಿಕರು ಕೂಡ ಮುಂದಾಗಿದ್ದರು. ಸೈನಿಕರು ಕೂಡ ರಾಜಕೀಯ ಪ್ರಬಲವಾಗಿ ಬೆಳೆಯಬೇಕು, ನಾಗರಿಕರ ಸೇವೆಗೆ ಅವಕಾಶ ಮಾಡಿಕೊಡುತ್ತಾರೆ ಎಂದು ಹೇಳಿದರು. ಲೋಕಸಭಾ ಅಭ್ಯರ್ಥಿ ಮಾಜಿ ಸೈನಿಕ ಜೆಡಿ ಬಸವರಾಜ್ ಮಾಧ್ಯಮದೊಂದಿಗೆ ಮಾತನಾಡಿ, ದೇಶ ಉಳಿಸಬೇಕೆಂದ್ರೆ ಒಬ್ಬ ಸೈನಿಕನ ಉಳಿಸಬೇಕು. ದೇಶದ ಅಭಿವೃದ್ಧಿಗೆ ಒಬ್ಬ ಸೈನಿಕ ಬೇಕು. ದೇಶ ಕಾಯುವ ಸೈನಿಕ ದೇಶದೊಳಗೂ ಕಾಯಲು ಸಿದ್ಧ. ಒಬ್ಬ ದೇಶ ಕಾಯುವ ಸೈನಿಕನಿಗೆ ಮನ್ನಣೆ ಕೊಡದಿದ್ರೆ ಜನಮನ್ನಣೆ ಇಲ್ಲ ಎಂದರ್ಥ. ದೇಶ ಉಳಿಸುವ ರೈತ ಕುಟುಂಬದಿಂದ ಬಂದಿರುವ ನನಗೆ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ವೀರನಾರಿ ಸಂಘಟನೆಯ ರಾಜ್ಯಾಧ್ಯಕ್ಷೆ ರಜನಿ ಸುಬ್ಬಯ್ಯ ಮಾತನಾಡಿ, ಪ್ರಸ್ತುತದಲ್ಲಿ ಭ್ರಷ್ಟಾಚಾರ ಎಂಬುದು ಹೆಚ್ಚಾಗಿದೆ. ಮಾಜಿ ಸೈನಿಕರಾದ ಬಸವರಾಜು ಸ್ಪರ್ಧೆ ಮಾಡಿದ್ದು, ಅವರು ಉತ್ತಮ ಕೆಲಸ ಮಾಡಲು ಅವರಿಗೆ ಅವಕಾಶ ಕೊಡಬೇಕು. ಮತ ಕೇಳಲು ಎಲ್ಲರೂ ಬರ್ತಾರೆ, ನಮ್ಮ ಸಂಕಷ್ಟಕ್ಕೆ ಯಾರು ಬರುತ್ತಿಲ್ಲ. ಮಾಜಿ ಸೈನಿಕರನ್ನ ಗೆಲ್ಲಿಸಿ ಭ್ರಷ್ಟಾಚಾರವನ್ನ ನಿಲ್ಲಿಸಿ ಎಂದು ಹೇಳಿದರು. ನಾನು ವೀರನಾರಿ ಸಂಘಟನೆಯ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಇದ್ದೀನಿ. ನನ್ನ ಹೆಸರು ರಜನಿ ಸುಬ್ಬಯ್ಯ. ಈ ದಿನ ನಡೀತಿರುವಂಥ ಭ್ರಷ್ಟಾಚಾರ ಆಗಿರ್ಬೋದು, ನಮಗೆ ನಡೀತಿರುವಂಥ ಆರ್ಮಿಯವರಿಗೆ ಏನು ಒಳ್ಳೆಯ ಕಾರ್ಯ ಯಾವುದೂ ಸಿಗ್ತಾ ಇಲ್ಲ. ಜಮೀನಾಗಿರ್ಬೋದು, ಜಮೀನಿಗೋಸ್ಕರ ಎಷ್ಟೋ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ, ಯಾವ ಕಾರ್ಯನಿರೂಪಣೆಗೆ ಬರಲ್ಲ. ಇವತ್ತಿಂದ ಈ ಕ್ಯಾಂಡಿಡೇಟ್ ಆಗಿ ಬಸವರಾಜ್ ಸರ್ ನಿಂತಿದ್ದಾರೆ. ಇವತ್ತಿಂದ ನಮಗೆ ಮಾಜಿ ಸೈನಿಕರಿಗೆ ಒಳ್ಳೆಯದಾಗಬೇಕು. ಎಲ್ಲ ಮಾತೆಯರಿಗೂ ಒಂದು ವಿನಂತಿ, ನಮ್ಮ ಮಾಜಿ ಸೈನಿಕರನ್ನ ಗೆಲ್ಲಿಸಿ ಭ್ರಷ್ಟಾಚಾರವನ್ನು ನಿಲ್ಲಿಸಿ. ಇದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ರಜನಿ ಸುಬ್ಬಯ್ಯ. ಬಸವರಾಜು ಜೆಡಿ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಜಿ ಸೈನಿಕನಾಗಿ ನಾನು ಹಾಸನ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಇದು ಮತಬಾಂಧವರಲ್ಲಿ ಕೇಳೋದೇನು ಅಂದರೆ, ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ದೇಶ ಉಳಿಸಬೇಕು ಅಂದರೆ ಒಬ್ಬ ಸೈನಿಕನ ಉಳಿಸಿದರೆ ದೇಶ ಉಳಿಯುತ್ತೆ. ಜಿಲ್ಲೆಯ ಬೇಕಾದ ಅಭಿಮಾನ ಈಗಿದೆ. ಈಗ ತಮ್ಮಲ್ಲಿ ಹಿತಾಸಕ್ತಿ ಇದ್ದರೆ ಸೈನಿಕನ್ನ ಗೆಲ್ಲಿಸಬೇಕು, ಜಿಲ್ಲೆಯನ್ನ ಉಳಿಸಬೇಕು, ದೇಶವನ್ನ ಉಳಿಸಬೇಕು ಅನ್ನೋದಿದ್ರೆ ಸೈನಿಕನಿಗೆ ಮತ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಬೇಡಿಕೆತ್ತೀನಿ.